ಐ ಲೈಕ್ ಯು ಬಿಗ್ ಬಾಸ್, ಐ ಲವ್ ಯು ಬಿಗ್ ಬಾಸ್. ಹೇಗೆ ಕಳೆದ್ರಿ ಬಿಗ್ ಬಾಸ್ ಅಲ್ಲಿ ಬಂದು ಮೊದಲನೇ ದಿನ? ಯಾಕಂದ್ರೆ ಬಿಗ್ ಬಾಸ್ ಮನೆ ಲೈಫ್ ಸ್ಟೈಲ್ ಗೊತ್ತಲ್ಲ ನಿಮಗೆ, ಬೆಳಗ್ಗೆ ಸಾಂಗ್ ಆಗ್ತಾ ಇದ್ದು, ಮಲ್ಕೊಂಡ್ರೆ ನಿದ್ದೆ ಮಾಡಿದ್ರೆ ಮ್ಯೂಸಿಕ್ ಹಾಕಿ ಇದ್ ಮಾಡ್ತಿದ್ರು. ಈಗ ಮೊದಲನೇ ದಿನ ಮನೇಲಿ ಕಳೆದಿದ್ದೀರಾ, ಏನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ರಿ ಫಸ್ಟ್ ಮೊದಲನೇ ದಿನ? ನಿಮ್ಗೆ ಹೇಳ್ಬೇಕು, ಫಸ್ಟ್ನೇ ದಿವಸ ನನ್ನ ಹೆಂಡತಿ ಎದುರಿಗೆ ಬಂದ್ಬಿಟ್ಟು ಏನೇನು ಮಾತಾಡ್ತಾ ಅಲ್ವಣ ಓಂಕರಣ ಎದೇಳಣ ಅಂತ ಅನ್ಬಿಟ್ಟಿದ್ದೀನಿ. ಅವಳು ಅಯ್ಯಯ್ಯೋ ಇನ್ನೂ ವರ್ತೂರಣನಿಂದ ಹೊರಗೆ ಬಂದಿಲ್ಲ ನನ್ನ ಗಂಡ, ಇನ್ನೂ ಬಂದಿಲ್ಲ ಹೊರಕ್ಕೆ ಅಂತ ಅವಳು. ಈ ಥರ ಎಲ್ಲ ಇನ್ಸಿಡೆಂಟ್ ಆಗ್ಬಿಟ್ಟಿದೆ. ಮೈಕ್ ಇದೆ ಅಂತ ಭಾಸ ಆಗುತ್ತೆ, ಆಮೇಲೆ ಚಪಾತಿ ಬರ್ನಿಲ್ವಾ ಅನ್ನೋ ಭಾಸ ಆಗುತ್ತೆ, ಏನೇನೋ ನೆನಪಾಗುತ್ತೆ ಸರ್. ಮಿಸ್ ಮಾಡ್ಕೋತೀನಿ ಸರ್, ಸಿಕ್ಕಾಬಿಡೆ ಮಿಸ್ ಮಾಡ್ಕೋತೀನಿ ಆ್ಯಕ್ಚುಲಿ. ಸೂಪರ್ ಸರ್. ಜರ್ನಿ ಬಗ್ಗೆ ಮಾತಾಡಿದ್ವಿ. ಫೈನಲ್ ಬಗ್ಗೆ ಅಂದ್ರೆ ಟಾಪ್ 6 ಅಲ್ಲಿ ತುಕಾಲಿ ಕೂಡ ಇದ್ರು. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಇಷ್ಟಪಡ್ತಾ ಇದ್ದಂತ ಜನರು ಟಾಪ್ 3 ಅಲ್ಲಿ ನೋಡಕ್ಕಾಗ್ಲಿಲ್ಲ ಅಥವಾ ಟಾಪ್ 2 ಅಲ್ಲಿ ನೋಡಕ್ಕಾಗ್ಲಿಲ್ಲ ಅಂತ ಬೇಜಾರು ಕೂಡ ಇತ್ತು. ನಿಮ್ಗೆ ಹೇಗೆ ಅನಿಸ್ತಿದೆ ಸರ್? ಟಾಪ್ 6 ಅಲ್ಲಿ ನೀವು ಅಲ್ಲಿವರೆಗೂ ಹೋಗಿದ್ದು, ಬಟ್ ಟ್ರೋಫಿ ವಿನ್ ಆಗಕ್ಕಾಗ್ಲಿಲ್ಲ ಅನ್ನೋ ಒಂದು ಏನಾದ್ರು ಬೇಜಾರಾತ ಸರ್? ಟಾಪ್ 6 ಅಲ್ಲಿ ಮೇಲೆಯಿಂದ ನೋಡಿದ್ರೆ 1 ಮೊದಲಿರುತ್ತೆ, ಟಾಪ್ 6ನ ಉಲ್ಟಾ ನೋಡಿದ್ರೆ 6 ಮೊದಲಿರುತ್ತೆ. ನಾನು ಗೆದ್ದಿದ್ದೀನಿ ಸರ್, ಆದರೆ ಕಪ್ಪಿಲ್ಲ, ದುಡ್ಡಿಲ್ಲ, ಅಷ್ಟೇ. ಗೆದ್ದಿದ್ದೀನಿ ನಾನು, ನನಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ಸರ್. ನಾನು ಗೆದ್ದಿದ್ದೀನಿ, ಜನರು ಪ್ರೀತಿ ಗೆದ್ದಿದ್ದೀನಿ ಸರ್. ನಂಬರು ದುಡ್ಡು ಇದು ಶಾಶ್ವತ ಅಲ್ಲ ಸರ್, ಜನರು ಪ್ರೀತಿ ಶಾಶ್ವತ. ಬಂದವರೆಲ್ಲ ಇದನ್ನೇ ಹೇಳ್ತಾರೆ, ನೀವೇನು ಸ್ಪೆಷಲ್ ಅಂತ ಅನ್ಕೊಂಬಿಡಿ ಸರ್. ಗಳಿಸಿದ್ದು ಅಷ್ಟೇ ಸರ್. ನಾನು ಮಾಡಿದ್ದೇ ನನ್ನ ಜನರನ್ನ ನಗಿಸ್ಬೇಕು ಅಂತ. ನಾನು ಕಪ್ಗೋಸ್ಕರ ಮಾಡಿದವನಲ್ಲ ಅದನ್ನ. ನನ್ನ ಜನರು ಇರೋ ಕ್ಷಣದಲ್ಲಿ ತುಕಾಲಿ ಏನು ಮಾಡ್ದ, ತುಕಾಲಿ ನಗ್ಸಿದ್ನಾ ಇಲ್ವಾ? ತುಕಾಲಿ ಒಬ್ಬ ಸ್ಕ್ರಿಪ್ಟ್ ಕಾಮಿಡಿಯನ್, ಸ್ಪಾಂಟೇನಿಯಸ್ ಕಾಮಿಡಿಯನ್ನ. ಇದನ್ನೆಲ್ಲ ನಾನು ಪ್ರೂವ್ ಮಾಡಿದೆ ಸರ್. ನನಗೆ ಎಷ್ಟೇ ನೋವಾದ್ರೂ ನಾನು ತೋರಿಸ್ಕೊಂಡಿಲ್ಲ ಸರ್. ಆ ಮನೇಲಿ ನಗ್ಸಿದ್ದೀನಿ ಸರ್, ಅದನ್ನೇ ಸರ್ ನಾನು ಗಳಿಸಿದ್ದು. ಅದರಿಂದ ನನಗೆ ಮ್ಯಾಟ್ರ್ ಆಗಲ್ಲ. ಬಟ್ ಕಾರ್ತಿಕ್ ವಿನ್ನರ್ ಆಗಿದ್ದಾನೆ, ಖುಷಿ ಇದೆ ಸರ್, ಹ್ಯಾಪಿ ಇದೆ. ಆಕ್ಚುಲಿ ತುಕಾಲಿ ಅವ್ರನ್ನ ನಾವು ಕೂಡ ನೋಡಿದ್ದು ಇಡೀ 112 ದಿನ ಕಾಮಿಡಿಯಾಗೆ ನೋಡಿದ್ವಿ, ನಗಸ್ತಾನೆ ನೋಡಿದ್ವಿ, ನೀವು ನಗ್ತಾ ಇದ್ದೀವಿ ನೋಡಿದ್ವಿ. ಬಟ್ ಏನಾದರೂ ಬೇಜಾರಾಗಿದ್ದು ಅಂದ್ರೆ ಈಗ ನೀವು ಹೇಳಿದ್ವಿ, ನಾನು ತುಂಬಾ ನೋವಾಗಿದ್ರು ಕೂಡ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ ಅಂತೇಳಿ, ಏನಾದರೂ ಹೇಳ್ಬೋದಾ ಅಂತ? ಯಾವ ತರ ಏನಾದರೂ ಅಲ್ಲಿ ಬೇಜಾರಾಯಿತು, ನೋವಾಯ್ತು, ಯಾವ ವಿಚಾರಕ್ಕೆ ಏನಾದರೂ ಅಂತ? ಸರ್, ತುಂಬ ವಿಚಾರಗಳಿಗೆ ಬೇಜಾರಾಗ್ತಾ ಇರುತ್ತೆ. ಒಂದು ಊಟದ ವಿಚಾರದಲ್ಲಾಗಿರ್ಬೋದು, ಆಮೇಲೆ ಅಲ್ಲಿ ಸಣ್ಣ ಪುಟ್ಟ ಟಾಸ್ಕ್ಗಳ ವಿಚಾರ ಆಗಿರ್ಬೋದು, ಆಮೇಲೆ ನಾಮಿನೇಷನ್ ವಿಚಾರಗಳಲ್ಲಾಗಿರ್ಬೋದು, ಇಲ್ಲಿ ಸಲದ ಅಪರಾಧಗಳನ್ನ ಆಗ್ತಿದ್ದಂಥ ಸಂದರ್ಭದಲ್ಲಾಗಿರ್ಬೋದು, ಫೇಕ್ ಅಂತ ಕರೆದಿದ್ದಂಥದ್ದಾಗಿರ್ಬೋದು, ನನ್ನ ನನಗೆ ಫೇಕ್ ಅಂತ ಸೀಲ್ ಹಾಕಿದ್ದಾಗಿರ್ಬೋದು, ಅವೆಲ್ಲ ಬೇಜಾರಾಗಿದೆ ಆ ಕ್ಷಣಕ್ಕೆ, ಈ ಕ್ಷಣಕ್ಕಲ್ಲ. ಯಾಕಂದ್ರೆ ಅದು ಆಟ ಆಗಿದ್ರಿಂದ ಆ ಕ್ಷಣಕ್ಕೆ ಬೇಜಾರಾಯಿತು. ಇದು ಜೀವನ ಆಗಿರೋದ್ರಿಂದ ಅದನ್ನ ಯಾವುದೂ ನಂಗೆ ಬೇಜಾರಾಗಲ್ಲ. ಯಾಕೆ ನಾವು ಅದನ್ನೇ ಮಾಡಿರ್ತೀವಿ, ಅವರು ಅದನ್ನೇ ಮಾಡಿರ್ತಾರೆ. ಅವರು ಕೊಟ್ಟಾಗ ನಾವು ಸ್ವೀಕಾರ ಮಾಡ್ಕೊಂಡ್ಮೇಲೆ, ನಾವು ಕೊಟ್ಟಾಗ ಅವರು ಸ್ವೀಕಾರ ಮಾಡ್ಕೊಂಡಿರ್ತಾರೆ. ಎರಡನ್ನೂ ನಾವು ಬ್ಯಾಲೆನ್ಸ್ ಆಗಿ ನೋಡ್ಬೇಕು ಸರ್ ಆ್ಯಕ್ಚುಲಿ. ಸೊ ಹಂಗಾಗಿ ತುಂಬ ಸಂಗತಿಗಳು ಬೇಜಾರಾಗಿದೆ, ಅಲ್ಲಲ್ಲಿ ಸಟೌಟ್ ಆಗಿದೆ, ಸಾರಿ ಕೇಳಿದ್ವಿ, ಎಲ್ಲ ಆಗಿದೆ. ಅದನ್ನು ಬಿಟ್ಟು ನೆಕ್ಸ್ಟ್ ಬಂದರೆ ಇದೊಂದು ಲೈಫು, ಅದೊಂದು ಆಟ ಅಷ್ಟೇ.